ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಒಂದು ಒಳ್ಳೆ ಪ್ಲೇಸಿಗೆ ಬಂದಿದ್ದೇವೆ. ಒಳ್ಳೆ ವ್ಯೂ ಪಾಯಿಂಟ್ ಅಂತ ಕೂಡ ಹೇಳ್ಬೋದು. ಕೆಂತೂರು ಅನ್ನೋ ಪ್ರದೇಶ ಇದು ಕಟ್ಪಾಡಿಯಿಂದ ಒಂದು 5 ಕಿಲೋಮೀಟರ್ ದೂರದಲ್ಲಿರುವಂತಹ ಪ್ಲೇಸ್. ಹ್ಯಾಂಗಿಂಗ್ ಬ್ರಿಡ್ಜ್ ಇಲ್ಲಿದೊಂದು ವಿಶೇಷ ಅಂತ ಹೇಳ್ಬೋದು. ನೋಡಿ, ಹಾಗಾದ್ರೆ ಅಲ್ಲಿಗೆ ಹೋಗಿ ಹೇಗೆ ಉಂಟಂತ ಹೇಳಿ ನೋಡುವ. ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ನಾರ್ಮಲ್ ಆಗಿ ನಮ್ಗೆ ಹ್ಯಾಂಗಿಂಗ್ ಬ್ರಿಡ್ಜ್ ಅಂತ ಹೇಳಿದ ಕೂಡಲೇ ತಲೆಗೆ ಬರೋದೇನಂತ ಹೇಳಿದ್ರೆ ಒಂದು ಹಗ್ಗ ಎಲ್ಲ ಹಾಕಿರ್ತಾರೆ, ಅದರ ಮೇಲೆ ನಡ್ಕೊಂಡು ನೇತಾಡ್ಕೊಂಡು ಹೋಗುವಂಥದ್ದು ಹಾಗೆಲ್ಲ ಬರ್ತದೆ. ಆದ್ರೆ ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ. ನೋಡಿ, ಇಲ್ಲಿ ಕಾಂಕ್ರೀಟ್ ಇಂದ ಕೆಳಗೆ ಎಲ್ಲ ಮಾಡಿದ್ದಾರೆ. ಹಾಗೇನೆ ಸೈಡಲ್ಲಿ ರಾಡ್ ಕೂಡ ಉಂಟು. ಈ ಕಡೆ ಮತ್ತೆ ಈ ಕಡೆ ಎಲ್ಲ ನೋಡಿ ಅಂತೆ ಫುಲ್ ಮರ ಗಿಡಗಳೇ ಇರುವಂತದ್ದು. ಈ ಹ್ಯಾಂಗಿಂಗ್ ಬ್ರಿಡ್ಜ್ ಇದ್ದು ರಾಡ್ಗೆಲ್ಲ ಆ ಕಡೆ ಈ ಕಡೆ ಮರಗಳು ತಾಕ್ತವೆ. ನೋಡಿ, ಸ್ವಲ್ಪ ನೋಡ್ಲಿಕ್ಕೆ ಖುಷಿ ಆಗ್ತದೆ. ಮತ್ತೆ ಇದು ಹೋಗ್ಬೇಕಾದ್ರೆ ಫುಲ್ ಅಲ್ಲಾಡ್ತಾ ಉಂಟು, ಆದ್ರೆ ಗಟ್ಟಿ ಉಂಟು. ಹಾಗೇನೆ ಏನು ಹೆದರಿಕಿಲ್ಲ, ಸೇಫ್ಟಿ ಹಾಗೆ ಮಾಡಿದ್ದಾರೆ. ನೀರು ನೋಡಿ ಅಂತೆ ಮಳೆ ಬಂದು ಸ್ವಲ್ಪ ಬ್ರೌನ್ ಕಲರ್ ಆಗ್ತಾ ಬಂದಿದೆ. ಮಣ್ಣು ಮಿಕ್ಸ್ ಆಗಿರುವಂತಹ ನೀರು. ಕೂಲ್ ಪ್ಲೇಸ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿದೆ ಮಾತ್ರ. ಒಳ್ಳೆ ನಡಿಬೇಕಾದ್ರೆ ಉಂಟಲ್ಲ, ಅಲ್ಲಾಡ್ತಾ ಉಂಟು, ಖುಷಿ ಆಗ್ತದೆ ಬರ್ಲಿಕ್ಕೆ. ಹಾಗೇನೆ ಇಲ್ಲಿ ನಮ್ದು ಉಡುಪಿ ಮಂಗಳೂರು ಕಡೆಯಲ್ಲಿ ತುಂಬಾನೇ ವ್ಯೂ ಪ್ಲೇಸಸ್ ಇರ್ತದೆ, ಆದ್ರೆ ತುಂಬಾ ಇಂಟೀರಿಯರ್ ಕೆಲವು ಕೂಡ ಇರ್ತವೆ. ಕೆಲವರಿಗೆ ಗೊತ್ತಿರುವುದಿಲ್ಲ. ಈ ಪ್ಲೇಸ್ ಎಲ್ಲ ನಮ್ದು ಇಲ್ಲಿ ಲೋಕಲ್ ಏಟ್ಸ್ಗೆಲ್ಲ ಗೊತ್ತಿರ್ತದೆ, ಹಾಗೆ ನಮ್ಗೆ ಸ್ವಲ್ಪ ದೂರದವರಿಗೆಲ್ಲ ಗೊತ್ತಿರುವುದಿಲ್ಲ. ನಮ್ದು ಮೇನ್ ಉದ್ದೇಶ ಏನಂತ ಹೇಳಿದ್ರೆ ಇಂತಹ ಸ್ವಲ್ಪ ಇಂಟೀರಿಯರ್ ಪ್ಲೇಸ್ ಹಾಗೇನೆ ಒಳ್ಳೆ ಪ್ಲೇಸ್ ಅನ್ನ ಎಲ್ರಿಗೂ ತೋರಿಸುವಂತಹದ್ದೇ ನಮ್ದು ಉದ್ದೇಶ. ಹಾಗಾಗಿ ನಾವು ಇಂತಹ ಸ್ವಲ್ಪ ಇಂಟೀರಿಯರ್ ಪ್ಲೇಸ್ ಎಲ್ಲ ಬರ್ತಾ ಇರ್ತೇವೆ. ನೀವು ಕೂಡ ನೋಡಿ ಇಂತಹ ಪ್ಲೇಸಿಗೆಲ್ಲ ಬರ್ಬೋದಲ್ಲ. ನಿಮ್ಗೆ ನಾವು ಹೀಗೆ ಹಾಕ್ತಾ ಇದ್ರೆ ಬರೋರಿಗೆ ಕೂಡ ಸ್ವಲ್ಪ ಈಸಿ ಆಗ್ತದೆ. ರೂಟ್ ಮ್ಯಾಪ್ ಎಲ್ಲ ಹಾಗಿರ್ತೇವೆ ನಾವು, ಬರ್ಲಿಕ್ಕೆ ಆ ರೂಟ್ ಮ್ಯಾಪ್ ಇದ್ರೆ ಎಲ್ಲ ಈಸಿ ಆಗ್ತದೆ. ಹಾಗೆ ಹೀಗೆ ನಮ್ಮ ಚಾನೆಲ್ ನೋಡ್ತಾ ಇರಿ, ಫಾಲೋ ಮಾಡ್ತಾ ಇರಿ. ನಾವು ಹೊಸ ಹೊಸ ಇಂಟ್ರೆಸ್ಟಿಂಗ್ ಪ್ಲೇಸ್ಗೆಲ್ಲ ಹೋಗ್ತಾ ಇರ್ತೇವೆ. ನೀರನ್ನು ನೋಡಿದ್ರೆ ಸ್ವಲ್ಪ ಆಳ ಇದ್ದಾಗೆ ಕಾಣ್ತದೆ ನಿಮ್ಗೆ. ಮತ್ತೆ ನದಿಯದ್ದು ಅಗಲ ಕೂಡ ಸ್ವಲ್ಪ ಜಾಸ್ತಿ ಇದೆ. ಆ ಕಡೆ ಹೋದಾಗ ಸ್ವಲ್ಪ ಕಿರಿದಾಗೆ ಕಾಣ್ತದೆ. ಒಳ್ಳೆ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ತುಂಬಾ ಜನ ಒಟ್ಟಿಗೆ ಬರ್ಬೇಕು, ಫ್ಯಾಮಿಲಿ ಎಲ್ಲ ಬಂದ್ರೆ ಖುಷಿ ಆಗ್ತದೆ. ಒಂದು 2 ಜನ ಒಟ್ಟೊಟ್ಟಿಗೆ ಹೋಗುವಷ್ಟು ಅಗಲ ಮಾಡಿದ್ದಾರೆ ಇದನ್ನ. ನಿಮ್ಗೆ ತುಂಬಾ ಕಡೆಯಲ್ಲಿ ತೂಗು ಸೇತುವೆ ನೋಡ್ಲಿಕ್ಕೆ ಸಿಗ್ಬಹುದು, ಆದ್ರೆ ಇಲ್ಲಿ ಸ್ವಲ್ಪ ಜನಸಂದಣಿ ಎಲ್ಲ ಕಡಿಮೆ, ಅಂದ್ರೆ ಸ್ವಲ್ಪ ಇಂಟೀರಿಯರ್. ಹಾಗೇನೆ ಹೆಚ್ಚು ಜನ ಇಲ್ಲದ ಕಾರಣ ಕೂಲ್ ಪ್ಲೇಸ್. ನೋಡಿ, ಸೇತುವೆ ಆ ಕಡೆಯಲ್ಲೆಲ್ಲ ಗದ್ದೆ ಫುಲ್, ಹಾಗೆ ತೋಟ ಇದ್ದಾಗೆ ಕಾಣ್ತದೆ. ತೆಂಗಿನ ಮರ ಎಲ್ಲ ಸುಮಾರಿದೆ. ನೋಡಿ, ಇದು ರೋಡಿಗೆ ಡೆಡ್ ಎಂಡ್. ಇನ್ನು ಈ ಕಡೆಯಿಂದ ಮತ್ತೆ ರೋಡ್ ಇಲ್ಲ. ಆ ಕಡೆ ಬರೋ ತನಕ ಕೂಡ ಕಾಂಕ್ರೀಟ್ ರೋಡ್ ಎಲ್ಲ ಇದೆ. ಇಲ್ಲಿ ಬಂದು ಇಲ್ಲಿ ಮತ್ತೆ ತೋಟ ಎಲ್ಲ ಕಾಣ್ತದೆ ನಮ್ಗೆ. ನೋಡಿದ್ರಲ್ಲ ಸ್ನೇಹಿತರೆ, ಹ್ಯಾಂಗಿಂಗ್ ಬ್ರಿಡ್ಜ್ ಹೇಗಿತ್ತಂತ ಹೇಳಿ. ತುಂಬಾ ಚೆನ್ನಾಗಿದೆ. ಇಲ್ಲಿಗೆ ಬರೋದು ಹೇಗೆ ಅಂತ ಹೇಳಿದ್ರೆ, ಮೊದಲು ಉಡುಪಿಗೆ ಬರ್ಬೇಕು. ಉಡುಪಿಯಿಂದ ಕಟ್ಪಾಡಿಯಿಂದ ಕೆಂತೂರಿಗೆ ಒಂದು 6 ಕಿಲೋಮೀಟರ್ ದೂರದಲ್ಲಿದೆ. ಇದರ ಎಕ್ಸಾಕ್ಟ್ ಲೊಕೇಶನ್ ಅನ್ನು ನಮ್ಮ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇವೆ. ಬರೋರು ಖಂಡಿತ ಚೆಕ್ ಮಾಡ್ಕೊಳ್ಳಿ. ಹೀಗೆ ಯಾರಾದ್ರೂ ನಮ್ಮ ಚಾನೆಲ್ ನ ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ಥ್ಯಾಂಕ್ ಯು.